ಇನ್ನು ನೆಕ್ಸ್ಟ್ ನಾವು 2A ರೀಚ್ ತಗೊಂಡ್ರೆ KR ಪುರ ಟು ಸಿಲ್ಕ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ. ಇದರಲ್ಲಿ ಕೂಡ ಈ ಏನು ಎರಡು ಈ ಲೆಂತ್ ಸೇರಿಸಿದ್ರೆ 2A ನಲ್ಲಿ ನಮಗೆ ಟೋಟಲ್ ಲೆಂತ್ ಸುಮಾರು 19.75 ಕಿಲೋಮೀಟರ್ ಇದೆ 2A ನಲ್ಲಿ. ಈ ಪೋರ್ಷನ್ ಅಲ್ಲಿ ಒಂದು 2-3 ಮೆಟ್ರೋ ಸ್ಟೇಷನ್ಸ್ ಕಡೆ ಸ್ವಲ್ಪ ಕೆಲಸ ಬಹಳ ವಿಳಂಬ ಆಗುತ್ತೆ. ಆ ಒಂದೆರಡು ಸ್ಟೇಷನ್ಗಳನ್ನ ಬಿಟ್ಟರೂ ಕೂಡ ಉಳಿದಿದ್ದ ಪೋರ್ಷನ್ ಅಲ್ಲಿ ಅಕ್ಟೋಬರ್ಗೆ ಒಂದು ಟ್ರಯಲ್ ರನ್ ಅನ್ನ ಚಾಲನೆ ಮಾಡಬೇಕು ಅಂತ ಹೇಳಿದ್ದೇವೆ, ಅಂತ ತೀರ್ಮಾನ ಮಾಡಿದ್ದೇವೆ. ಟ್ರಯಲ್ ರನ್ ಅನ್ನ ಅಕ್ಟೋಬರ್ಗೆ ಶುರು ಮಾಡಬೇಕು. ಅದಾದ್ಮೇಲೆ ಬಹುಶಃ ಅದನ್ನ ನಾವು ಟ್ರಯಲ್ ರನ್ ಈಗ KR ಪುರದಿಂದ ಮಾರತ್ತಹಳ್ಳಿವರೆಗೆ ಮತ್ತು ಮಾರತ್ತಹಳ್ಳಿಯಿಂದ ಆ ಕಡೆ HSR ವರೆಗೆ ಈ ಪೋರ್ಷನ್, 2 ಪೋರ್ಷನ್. ಯಾಕಂದ್ರೆ ಮಾರತ್ತಹಳ್ಳಿ ಸ್ಟೇಷನ್ ಥ್ರೂ ಆಗೋದಕ್ಕೆ ಟೈಮ್ ಆಗುತ್ತೆ. ಸೊ ಮಾರತ್ತಹಳ್ಳಿಯಿಂದ ಆ ಕಡೆಗೂ ಮಾಡಬಹುದು. ಸೊ HSR ವರೆಗೆ, ಮಾರತ್ತಹಳ್ಳಿಯಿಂದ KR ಪುರ ಈ ಕಡೆ ಟ್ರಯಲ್ ರನ್ ಅಕ್ಟೋಬರ್ಗೆ ಶುರು ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ ಇವತ್ತು. ಅವ್ರನ್ನೂ ಕೂಡ ಕೂಡಿಸ್ಕೊಂಡು ಇದರಲ್ಲಿ ಸ್ವಲ್ಪ ಅವರು ಕೆಲವು ಟೆಕ್ನಿಕಲ್ ಡಿಫಿಕಲ್ಟೀಸ್ ಅನ್ನ ಹೇಳಿದ್ದಾರೆ. ನಾವು ಅವ್ರಿಗೆ, ನಮ್ಮ ACS ಅವರು, ನಾನು ಅವ್ರಿಗೆ ತಾಕೀತ್ ಮಾಡಿದ್ದೇವೆ, ಕೆಲಸ ಸ್ವಲ್ಪ ಡೇ ಅಂಡ್ ನೈಟ್ ಮಾಡಿ ಏನಾದ್ರೂ ಮಾಡಿ ನೀವು ಅಕ್ಟೋಬರ್ ಅಲ್ಲಿ ಟ್ರಯಲ್ ರನ್ ಅನ್ನ ಮಾಡಲೇಬೇಕು ಅಂತ. ನಾರ್ಮಲಿ ತಮಗೆ ಗೊತ್ತಿರೋ ಹಾಗೆ ಟ್ರಯಲ್ ರನ್ ಆದ್ಮೇಲೆ ಕಮರ್ಷಿಯಲ್ ಚಾಲನೆ ಮಾಡೋದಕ್ಕೆ ಒಂದು 5ರಿಂದ 6 ತಿಂಗಳಷ್ಟು ಟೈಮು ಬೇಕಾಗುತ್ತೆ ನಾರ್ಮಲ್ ಆಗಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಾಗ. ಪರ್ಮಿಷನ್ಸು ಅದು ಇದು ಟೆಸ್ಟಿಂಗು ಎಲ್ಲ ಮಾಡ್ಲಿಕ್ಕೆ ಒಂದು 5-6 ತಿಂಗಳು ಸಮಯ ಆಗುತ್ತೆ. ಸೊ ಅದು KR ಪುರದಿಂದ ಸಿಲ್ಕ್ ಬೋರ್ಡ್ ಬಗ್ಗೆ. ಬಟ್ ಸಿಲ್ಕ್ ಬೋರ್ಡ್ ಹತ್ರ ಒಂದು ಸ್ಟೇಷನ್ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ನಾವು ಅವ್ರಿಗೆ ಹೇಳಿದ್ವಿ ಲಾಸ್ಟ್ಗೆ, ಆಯ್ತು ಒಂದು ಸ್ಟೇಷನ್ ಬೇಕಾದ್ರೆ ಆಮೇಲೆ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಉಳಿದಿದ್ದ ಪೋರ್ಷನ್ ಆದ್ರೂ ಮಾಡಿ ಅಂತ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ನೆಕ್ಸ್ಟ್ ಬರೋದು ಹೆಬ್ಬಾಳದಿಂದ 2B ಪೋರ್ಷನ್ ಅಲ್ಲಿ ಹೆಬ್ಬಾಳದಿಂದ ಏರ್ಪೋರ್ಟ್, ಅದು ಕೂಡ 26 ಕಿಲೋಮೀಟರ್ ಬರುತ್ತೆ. ಹೆಬ್ಬಾಳದಿಂದ ಏರ್ಪೋರ್ಟ್ 26 ಕಿಲೋಮೀಟರ್ ಬರುತ್ತೆ. ಇದನ್ನ ಅವರು ಮುಂದಿನ ವರ್ಷ ಜೂನ್ ತಿಂಗಳಲ್ಲಿ ಕಾರ್ಯಾಚರಣೆಗೆ ತರ್ತೇವೆ ಅನ್ನುವಂತ ಒಂದು ಮಾತನ್ನ ಕೊಟ್ಟಿದ್ದಾರೆ. ಜೂನ್ 27ಗೆ ಕಾರ್ಯರೂಪಕ್ಕೆ ತರ್ತೇವೆ ಅಂತ. ಸೊ ಅದನ್ನ ಅವರು ಹೇಳಿದ್ದಾರೆ ಅಂತ ನಾವು ಹೇಳಿದ್ದನ್ನೇ ಕೇಳ್ಕೊಂಡು ಸುಮ್ಮನೆ ಇರ್ಲಿಕ್ಕೂ ಆಗೋದಿಲ್ಲ. ನಾವು ಕೂಡ ಬೆನ್ನತ್ತಬೇಕಾಗತ್ತೆ, ನಾವು ಬೆನ್ನತ್ತುತ್ತೇವೆ. ಇನ್ನು ಉಳಿದಾಗೆ ನಮ್ಗೆ ಬರೋದು KR ಪುರದಿಂದ ಹೆಬ್ಬಾಳ ಈ ಪೋರ್ಷನ್ನು. ಸ್ವಲ್ಪ ಇಲ್ಲಿ ಇನ್ನೂ ತುಂಬಾ ಚಾಲೆಂಜಸ್ ಇದಾವೆ, ಕೆಲವು ಗ್ಯಾಪ್ಸ್ ಇದಾವೆ, ಅಲ್ಲಿ ಕೆಲಸದಲ್ಲಿ ಬಹಳ ಇನ್ನೂ ಕೆಲವೆಲ್ಲ ಸಮಸ್ಯೆಗಳು ಇದಾವೆ. ಆ ಪೋರ್ಷನ್ ಏನಿದೆ KR ಪುರದಿಂದ ಹೆಬ್ಬಾಳ, ಈ ಪೋರ್ಷನ್ ಮಾಡ್ಲಿಕ್ಕೆ ಬಹುಶಃ ಡಿಸೆಂಬರ್ 2027 ಆಗಬಹುದು. ಅದು ಕೂಡ ಆಗಬಹುದು ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇನ್ನೂ 1.5 ವರ್ಷ ಇರೋದ್ರಿಂದ ಸ್ವಲ್ಪ ಇನ್ನೂ ಹತ್ರ ಬಂದಂಗೆ ಹಿಂದೆ ಮುಂದೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಟೆಂಟೇಟಿವ್ ಆಗಿ ಡಿಸೆಂಬರ್ 27 ಈ ಪೋರ್ಷನ್ ಮಾಡಬೇಕು ಅನ್ನುವಂಥದ್ದು ಇದು ಬರುವ ದಿನಗಳ ಟೈಮ್ ಲೈನು. ಸೊ ಬಹುಶಃ ನಾವು ಮಾರ್ಚ್ 2028 ಅಷ್ಟೊತ್ತಿಗೆ 175 ಕಿಲೋಮೀಟರ್ ನಮ್ಮ ನೆಟ್ವರ್ಕ್ ಎಕ್ಸ್ಟೆಂಡ್ ಆಗಬೇಕು ಅನ್ನುವಂಥದ್ದು ಇದು ನಮ್ಮ ಸಂಕಲ್ಪ ಇದೆ. ಹೇಳ್ದಷ್ಟು ಸಲೀಸಂತೂ ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಹೇಳಿದ್ ಯಾವುದು ಅಲ್ಲಿ ಆಗಿಲ್ಲ. ಲೆಟ್ ಮೀ ಅಡ್ಮಿಟ್ ಅಪ್ ಫ್ರಂಟ್, ರೈಟ್? ಇಲ್ಲಿ ಕಲ್ಚರೇ 2 ವರ್ಷ ಮಿನಿಮಮ್ ಡಿಲೇಯಿಂದ ಆರಂಭ ಆಗುತ್ತೆ, 2 ವರ್ಷಕ್ಕೆ ಕಡಿಮೆ ಯಾವುದೂ ಇಲ್ಲ. ಅದೇ ಇನ್ಸ್ಟಿಟ್ಯೂಷನಲ್ ಕಲ್ಚರು ಆಗ್ಬಿಟ್ಟಿದೆ. ಲೆಟ್ ಮೀ ಅಡ್ಮಿಟ್ ಆಲ್ ದಿಸ್. ಯಾಕಂದ್ರೆ ನಾಳೆ ನನ್ನ ಕ್ರೆಡಿಬಿಲಿಟಿನೂ ಇಂಪಾರ್ಟೆಂಟ್, ನನ್ನ ಕ್ರೆಡಿಬಿಲಿಟಿ ಉಳಿಸ್ಕೋಬೇಕು. ಆದ್ರೆ ಇವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತೇವೆ. ದಟ್ ಈಸ್ ವಾಟ್ ಐ ಕ್ಯಾನ್ ಅಶ್ಯೂರ್ ಅಂಡ್ ಗ್ಯಾರಂಟಿ. ವಿಲ್ ಮೇಕ್ ಆಲ್ ಎಫರ್ಟ್ಸ್ ಟು ಬ್ರಿಂಗ್ ದಿಸ್ ಇನ್ ಟು ರಿಯಾಲಿಟಿ, ರೈಟ್? ಇದಲ್ಲದೆ ಫೇಸ್ 3 ಅದಕ್ಕೂ ಕೂಡ ಈಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ. ಕೇಂದ್ರ ಸರ್ಕಾರ ಕೆಲವು ಅವರು ಟೆಂಡರ್ ಅನ್ನ ಒಪ್ಪಿಗೆ ಕೊಡುವಂತಹದ್ದು ಅವ್ರ ಕಡೆ ಸ್ವಲ್ಪ ನಿಂತಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೋದ ವಾರ ದೆಹಲಿಯಲ್ಲಿದ್ದಾಗ ಸಂಬಂಧಪಟ್ಟಂತ ಕೇಂದ್ರ ಸಚಿವರನ್ನ ಮನವಿ ಮಾಡಿದ್ದಾರೆ. ಅವರು ಒಂದು 20 ದಿನ ಸಮಯ ಕೇಳಿದ್ದಾರೆ.
20 ದಿನದಲ್ಲಿ ಅವ್ರ ಕಡೆಯಿಂದ ಏನು ಕೆಲವು ಟೆಂಡರ್ಗೆ ಒಪ್ಪಿಗೆ ಕೊಡಬೇಕು ಅದನ್ನ ಕೊಡ್ತೀವಿ ಅಂತ. ಸೊ ಅದಾದ್ರೆ 3ನೇ ಹಂತದ ಕಾಮಗಾರಿಯನ್ನು ಕೂಡ ಟೆಂಡರ್ ಅವಾರ್ಡ್ ಮಾಡುವಂತಹ ಉದ್ದೇಶವನ್ನ ಸರ್ಕಾರ ಹೊಂದಿದೆ. ಸೊ ಅದು ಇವತ್ತು ಬಹಳ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಇನ್ನು ಟೆಂಡರ್ ಅಪ್ರೂವಲ್ಲೇ ಆಗ್ಬೇಕಾಗಿದೆ. ಎಲ್ಲ ಇದಾಗಿದೆ, ಎಸ್ಟಿಮೇಟ್ಸ್ ಎಲ್ಲ ಅಪ್ರೂವ್ ಆಗಿದೆ, ಲೈನ್ ಅಪ್ರೂವ್ ಆಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾನು ಒಪ್ಪಿಗೆ ಕೊಟ್ಟಿದೆ. ಆದ್ರೆ ಅಲ್ಲಿ ಡಬಲ್ ಡೆಕ್ಕರ್ ಮಾಡೋದ್ರಿಂದ ಅವರು ಸ್ವಲ್ಪ ಅದರ ಎಕನಾಮಿಕ್ ಫೀಸಿಬಿಲಿಟಿ, ಟೆಕ್ನಿಕಲ್ ಫೀಸಿಬಿಲಿಟಿಯನ್ನ ಅವರು ಕೇಂದ್ರ ಸರ್ಕಾರದವರು ಕೂಡ ರೈಟ್ ಸಂಸ್ಥೆ ವತಿಯಿಂದ ಥರ್ಡ್ ಪಾರ್ಟಿ ಎವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಅದು ಇನ್ನೊಂದು 20 days ಅಲ್ಲಿ ಕಂಪ್ಲೀಟ್ ಆದ್ರೆ ಅದಾದ್ಮೇಲೆ ನಾವು ನಮ್ಮ ಸಹಮತಿಯನ್ನ ಕೊಡೋದ್ರ ಬಗ್ಗೆ ತೀರ್ಮಾನ ತಗೊಳ್ತೇವೆ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ. ಅವ್ರ ಜೊತೆಗೂ ಸೇರಿ ಈ ಕೆಲಸವನ್ನ ಫಾಲೋ ಅಪ್ ಮಾಡ್ತೇವೆ. ಸೊ 3ನೇ ಹಂತದ್ದು ಕೂಡ ನಾವು ಆಕ್ಟಿವ್ ಆಗಿ ಪ್ಲಾನ್ ಮಾಡ್ತಾ ಇದ್ದೇವೆ. ಫೇಸ್ 3ಗೆ ರಾಜ್ಯ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ, ಕೇಂದ್ರ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಫೇಸ್ 3 ಏನು ಕೂಡ ಈಗಾಗಲೇ ಹಿಂದೆ ಮಾನ್ಯ ಶಿವಕುಮಾರ್ ಅವರು ಉಸ್ತುವಾರಿ ಇದ್ದಾಗ ಫೇಸ್ 3 ಏನು ಕೂಡ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನ ಇಟ್ಟು ಅದರಲ್ಲಿ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ಅದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ನಾವು ಮಾಡ್ತೇವೆ. ಅದು ಅವರು ಕೇಂದ್ರದವರು ಒಪ್ಪಿಗೆ ಕೊಟ್ಟ ಮೇಲೆ ಫೇಸ್ 3 ಅದು ಮುಂದಿನ ವಿಷಯ ಚರ್ಚೆ ಮಾಡುವಂತಹದ್ದು. ಸದ್ಯಕ್ಕೆ ಇವತ್ತು ಇಷ್ಟು ಸ್ಥಿತಿಗತಿಗಳು. ಒಟ್ಟಾರೆ ಕೆಲಸ ತ್ವರಿತವಾಗಿ ಆಗುವಂತಹ ಸುಧಾರಣೆ ಆಗಬೇಕು. ಇದು ನಾನು ಮುಖ್ಯವಾಗಿ ಅವ್ರ ಜೊತೆ ಹೆಚ್ಚಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ. ಮತ್ತು ಕೆಲಸ ಮಾಡುವಾಗ ವರ್ಕ್ ಸೈಟ್ ಅಲ್ಲಿ ನಾವು ಟ್ರಾಫಿಕ್ಗೆ ಕಿರಿಕಿರಿ ಕಡಿಮೆ ಮಾಡಬೇಕು. ಕಸ ಕಡ್ಡಿ ಮಣ್ಣು ಕಬ್ಬಿಣ ಇವೆಲ್ಲ ಕೂಡ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಹಾಕಿ ಅದನ್ನ ನೋಡೋದಕ್ಕೆ ಅಸಹ್ಯವಾಗುವಂತೆ ಆಗದ ಹಾಗೆ ವರ್ಕ್ ಸೈಟ್ ಅನ್ನ ಮ್ಯಾನೇಜ್ ಮಾಡಬೇಕು. ಮಳೆಗಾಲ ಇರೋದ್ರಿಂದ ಫ್ಲಡ್ಡಿಂಗ್ ಆಗೋದ್ರ ಕಡೆಗೂ ಕೂಡ ಗಮನ ಕೊಟ್ಟು ವರ್ಕ್ ಸೈಟ್ ಇಂದ ಅಕ್ಕಪಕ್ಕ ರಸ್ತೆಯಲ್ಲಿ ಜನಗಳಿಗೆ ಫ್ಲಡ್ಡಿಂಗ್ ತೊಂದರೆ ಆಗೋದನ್ನ ಕಡಿಮೆ ಮಾಡಬೇಕು ಅಂತ ಇಷ್ಟು ಮುಖ್ಯ ಸೂಚನೆಗಳನ್ನ ಕೊಟ್ಟಿದ್ದೇವೆ.